ಭದ್ರತೆಯ ಹಿತದೃಷ್ಟಿಯಿಂದ ನಾವು ಯಾವತ್ತೂ ಕೂಡ ಭಾರತೀಯರಾಗಿ ಬೇರೆ ದೇಶಗಳ ಅದ್ಯಾವ ದೇಶ ಆಗಿರ್ಬೋದು ಅವ್ರು ಬಂದು ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಏನು ನಮ್ಮ ಕೋಮು ಸಾಮರಸ್ಯ ಇದೆ ಅದನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅದರ ವಿರುದ್ಧ ಮುಸ್ಲಿಂ ಸಮುದಾಯ ಯಾವತ್ತೂ ಕೂಡ ಎದ್ದು ನಿಲ್ಲುತ್ತದೆ. ಅದರಿಂದಾಗಿಯೇ ಈ ದಿನ ಎಲ್ಲ ಮಸೀದಿಗಳ ಮುತವಲ್ಲಿಗಳು, ವಿದ್ವಾಂಸರು, ಮದರಸಾ ಮುಖ್ಯಸ್ಥರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬಂದು SP ಗಳಲ್ಲಿ ದೂರನ್ನು ಕೊಟ್ಟಿದ್ದೇವೆ. ನಮಗೆ ಬೇರೆ ದೇಶಗಳ ಯಾವ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ಬೇಡ. ನಾವು ಮುಸಲ್ಮಾನರಾಗಿರ್ಬೋದು, ಆದರೆ ನಾವು ಭಾರತೀಯರು ಕೂಡ, ಅದು ಮುಖ್ಯವೂ ಕೂಡ. ಭಾರತದ ರಕ್ಷಣೆ, ಭದ್ರತೆ, ಅದರ ಏಕತೆ, ಸಾಮರಸ್ಯತೆ ಮತ್ತು ನಾವೆಲ್ಲ ಕೋಮಿನ ಜನರೊಂದಿಗೆ ಏನು ಸಹೋದರತ್ವದಿಂದ ಬಾಳ್ತಾ ಇದ್ದೇವೆ ಅದು ನಮಗೆ ಮುಖ್ಯ. ಆದ್ದರಿಂದ ಯಾವುದೇ ಬೇರೆ ದೇಶದ ಚಟುವಟಿಕೆಗಳಿಗೆ ಇಲ್ಲಿ ನಡೀಬಾರ್ದು ಅಂತೇಳಿ ಈ ದಿನ ನಾವು SP ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅಡಿಷನಲ್ SP ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಏನು ನಮ್ಮ ನಗರದಲ್ಲಿ ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಬಾಳ್ತಾ ಇದ್ದೇವೆ. ನಮ್ಮ ಮೇಲೆ ಯಾವುದೇ ರೀತಿಯ ಕಪ್ಪುಚುಕ್ಕೆ ಬರುವಂತಾಗದು, ನಾವು ನಮ್ಮ ಜೀವನಕ್ಕೆ ಒಂಥರ ತೊಂದರೆ ಆಗ್ತದೆ. ನಾವು ಭಾರತೀಯರು ಆದ್ದರಿಂದ ದೂರನ್ನು ಕೊಟ್ಟಿದ್ದೇವೆ. ಅಡಿಷನಲ್ SP ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಕೊಡಬೇಡಿ, ನಾವು ದೂರನ್ನ ಪಡ್ಕೊಂಡಿದ್ದೇವೆ, ತನಿಖೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ನಾವು ಹೇಳ್ತೇವೆ. ನಿಮ್ಮ ಗಮನಕ್ಕೆ ಏನು ಬಂದಿದೆ? ಅವ್ರು ಬಂದಿರೋ ಮಾಡ್ತಿರೋ ಅದನ್ನ ದೂರಲ್ಲಿ ಕೊಟ್ಟಿದ್ದೇವೆ. ಅದರ ಕಾಪಿ ನಿಮಗೆಲ್ಲ ಕೊಡ್ತಾರೆ. ಈಗ ತುಮಕೂರು ಕರ್ನಾಟಕ ವಿಷಯ ಪಾಕಿಸ್ತಾನ ಮೂಲದ ಸಂಘಟನೆಯ ಚಟುವಟಿಕೆಗಳ ಬಗ್ಗೆ ದೂರು, ಮುಸ್ಲಿಮರನ್ನು ತಪ್ಪು ದಾರಿಗೆಳೆಯುವ ಮತ್ತು ಭದ್ರತಾ ಆದರಣೀಯರೇ, ನಾವು ತುಮಕೂರಿನ ಎಲ್ಲ ಮುಸ್ಲಿಂ ನಿವಾಸಿಗಳು ಈ ಕೆಳಗಿನ ದೂರನ್ನು ನಿಮ್ಮ ತುರ್ತು ಗಮನಕ್ಕೆ ತರಲು ಬಯಸುತ್ತೇವೆ. ರಿಯಾಜ್ ಅಹಮದ್ ಗೌಹರ್ ಶಾಹಿ ಗುಂಪು, ಮಸಿ ಫೌಂಡೇಶನ್ ಇಂಟರ್ನ್ಯಾಷನಲ್, ಕಲ್ಕಿ ಅವತಾರ್ ಫೌಂಡೇಶನ್, ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್, ಇಂಟರ್ಫೇತ್ ಇನ್ಸ್ಟಿಟ್ಯೂಷನ್ ಆಫ್ ಡಿವೈನ್ ಲವ್ ಮತ್ತು ಅಂಜುಮನೆ ಸರ್ಫರೋಷನೆ ಇಸ್ಲಾಂ ಎಂದು ಕೂಡ ಕರೆಯಲ್ಪಡುವುದು ಪಾಕಿಸ್ತಾನದಲ್ಲಿ ಹುಟ್ಟಿಕೊಂಡ ಸಂಘಟನೆಯಾಗಿದೆ. ಇದರ ಸ್ಥಾಪಕ ರಿಯಾಜ್ ಅಹಮದ್ ಗೌಹರ್ ಶಾಹಿ ಅವರನ್ನು ಭಾರತದ ಎಲ್ಲ ಖ್ಯಾತ ಉಲಮಾಗಳು ಇಸ್ಲಾಮಿಕ್ ಧರ್ಮದಿಂದ ತತ್ವಗಳಿಗೆ ವಿರುದ್ಧವಾಗಿದ್ದು ನಿರಪರಾಧಿ ಜನರನ್ನು ತಪ್ಪಿದಾರಿಗೆಳೆಯುತ್ತಿವೆ. ಭಾರತೀಯ ಮುಸ್ಲಿಮರಿಗೆ ಇಂಥ ಪಾಕಿಸ್ತಾನ ಮೂಲದ ಸಂಘಟನೆಗಳ ಅಗತ್ಯವಿಲ್ಲ, ಏಕೆಂದರೆ ಇವು ಸಮುದಾಯದ ಶಾಂತಿ, ಏಕತೆ ಮತ್ತು ಸಾಮರಸ್ಯಕ್ಕೆ ಅಪಾಯ ಉಂಟು ಮಾಡುತ್ತಿವೆ. ಎರಡನೇದು, ನಮಗೆ ತಿಳಿದು ಬಂದಿರುವಂತೆ ಈ ಪಂಥದ ಸದಸ್ಯರಾದ ಇಶ್ರತ್ ಎಂಬ ಮಹಿಳೆ ಶೇಖ್ ಅಹಮದ್ ಅವರ ಪತ್ನಿ, ಸಿಲ್ವರ್ ಫ್ಯಾಕ್ಟರಿ, ಕವಿತಾ ಮೆಟಲ್ ಫ್ಯಾಕ್ಟರಿ, ಹಿಂಭಾಗ 1ನೇ ಕ್ರಾಸ್, ಉಪ್ಪರಹಳ್ಳಿ ಮೇನ್ ರಸ್ತೆ, ತುಮಕೂರು ಇವರ ನಿವಾಸದಲ್ಲಿ ವಾಸುತ್ತಿದ್ದು ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ MFIನ ಸಕ್ರಿಯ ಸದಸ್ಯರಾಗಿದ್ದಾರೆ. ಅವರು ತಮ್ಮ ಪತಿ ಹಾಗೂ ಕುಟುಂಬದ ಸದಸ್ಯರು ತುಮಕೂರಿನ ಮುಸ್ಲಿಂ ಸಮುದಾಯದಲ್ಲಿ ಈ ಸಂಘಟನೆಯ ತತ್ವಗಳನ್ನು ಪ್ರಚಾರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಬೆಂಗಳೂರು ಮೂಲದ ಈ ಸಂಘಟನೆಯ ಇತರ ಸದಸ್ಯರು ಇವರೊಂದಿಗೆ ಸಂಪರ್ಕದಲ್ಲಿದ್ದು ಈ ಗುಂಪಿನ ಜನರು ತುಮಕೂರಿನಲ್ಲಿ ಶೇಖ್ ಅಹಮದ್ ಅವರ ಪತ್ನಿ ಮತ್ತು ಅವರ ಕುಟುಂಬದ ಬಳಿಗೆ ಮತ್ತೆ ಮತ್ತೆ ಬರುತ್ತಿದ್ದಾರೆ. ಇದಕ್ಕೆ ನಮ್ಮ ಬಳಿ ವಿಡಿಯೋ ಸಾಕ್ಷಿ ಇದೆ. ಈ ತಪ್ಪು ಪ್ರಚಾರ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂಘಟನೆಯ ಸದಸ್ಯರಿಗೆ ಇಸ್ಲಾಂ ಅಥವಾ ಮುಸ್ಲಿಂ ಸಮುದಾಯದೊಂದಿಗೆ ಯಾವುದೇ ಧಾರ್ಮಿಕ ಸಂಬಂಧವಿಲ್ಲ. ಅವರ ಹೆಸರುಗಳು ಮುಸ್ಲಿಂ ಹೆಸರಿನಂತೆ ಕಂಡರೂ ಅವರ ನಂಬಿಕೆಗಳು ಮತ್ತು ಆಚರಣೆಗಳು ಸಂಪೂರ್ಣವಾಗಿ ಇಸ್ಲಾಂನ ಹೊರಗೆ ಇವೆ. ಆದ್ದರಿಂದ ತುಮಕೂರಿನ ಮುಸ್ಲಿಂ ಸಮುದಾಯದವರು ಅವರನ್ನು ಗುರುತಿಸುವುದಿಲ್ಲ, ಬೆಂಬಲಿಸುವುದಿಲ್ಲ ಮತ್ತು ಅವರು ಯಾವುದೇ ಅಕ್ರಮ ಅಥವಾ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ಅದರ ಜವಾಬ್ದಾರಿ ಸಮುದಾಯದ ಮೇಲೆ ಬಾರದಂತೆ ನೋಡಿಕೊಳ್ಳಬೇಕು. ನಮ್ಮ ಆತಂಕಕ್ಕೆ ಇತ್ತೀಚಿನ ಒಂದು ಘಟನೆ ಸಾಕ್ಷಿಯಾಗಿದೆ. ಡೆಕ್ಕನ್ ಹೆರಾಲ್ಡ್ 30 ಸೆಪ್ಟೆಂಬರ್ 2024, ಹಿಂದೂಸ್ತಾನ್ ಟೈಮ್ಸ್ 30 ಸೆಪ್ಟೆಂಬರ್ 2024 ಮತ್ತು ಹೋಪ್ ಇಂಡಿಯಾ 1 ಅಕ್ಟೋಬರ್ 2024 ವರದಿಗಳ ಪ್ರಕಾರ ಬೆಂಗಳೂರು ಪೊಲೀಸರಿಗೆ ಪಾಕಿಸ್ತಾನ ಮೂಲದ ಪ್ರಚಾರಕನನ್ನು, ಅವನ ಪತ್ನಿಯನ್ನು ಮತ್ತು ಕುಟುಂಬದವರನ್ನು ಬಂಧಿಸುವಂತಾಯಿತು. ಅವರು ನಕಲಿ ಹಿಂದೂ ಗುರುತಿನಿಂದ 6 ವರ್ಷಗಳಿಗೂ ಹೆಚ್ಚು ಕಾಲ ಅಕ್ರಮವಾಗಿ ವಾಸ ಮಾಡುತ್ತಿದ್ದರು. ತನಿಖೆಯಲ್ಲಿ ಅವರ MFI ಸಂಘಟನೆಯೊಂದಿಗೆ ನಂಟು ಬೆಳಕಿಗೆ ಬಂದಿದೆ. ಜೊತೆಗೆ ಯೂಟ್ಯೂಬ್ ಸೇರಿದಂತೆ ಆನ್ಲೈನ್ ಮೂಲಕ ಅವರ ತತ್ವಗಳನ್ನು ಪ್ರಚಾರ ಮಾಡುತ್ತಿದ್ದರು. ಪೊಲೀಸರು ನಕಲಿ ಗುರುತಿನ ಚೀಟಿಗಳು, ಬ್ಯಾಂಕ್ ದಾಖಲೆಗಳು, ಮೊಬೈಲ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಂದಿನ ಉದಾಹರಣೆಗಳು ಸಹ ಎಚ್ಚರಿಕೆಯ ಸೂಚನೆಯನ್ನು ನೀಡುತ್ತವೆ. ದೀನ್ದಾರ್ ಅಂಜುಮನ್ ಇನ್ನೊಂದು ಪಾಕಿಸ್ತಾನ ಮೂಲದ ಸಂಘಟನೆ. 2000 ಮತ್ತು 2001ರಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಚರ್ಚುಗಳ ಮೇಲೆ ಬಾಂಬ್ ಸ್ಫೋಟ ನಡೆಸಿತ್ತು. ಇದರಿಂದ ನಿರಪರಾಧಿಗಳು ಗಾಯಗೊಂಡರು ಮತ್ತು ಸಮುದಾಯದ ಸಾಮರಸ್ಯಕ್ಕೆ ಗಂಭೀರ ಹಾನಿ ಉಂಟಾಯಿತು. ಭಾರತ ಸರ್ಕಾರವು 2001ರಲ್ಲಿ UAPA ಕಾಯ್ದೆಯಡಿಯಲ್ಲಿ ದೀನ್ದಾರ್ ಅಂಜುಮನ್ ಅನ್ನು ನಿಷೇಧಿಸಿತು ಮತ್ತು 2028ರಲ್ಲಿ ವಿಶೇಷ ನ್ಯಾಯಾಲಯವು 11 ಮಂದಿಯನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿತು. ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ
ಗೌಹರ್ಶಾಹಿ ಸಂಘಟನೆ ಗಂಭೀರ ಭದ್ರತಾ ಅಪಾಯವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ನಾವು ದೃಢವಾಗಿ ನಂಬುತ್ತೇವೆ. ಪ್ರಾರಂಭದಲ್ಲಿ ತಪ್ಪು ಪ್ರಚಾರದಿಂದ ಆರಂಭಿಸಿ ಭವಿಷ್ಯದಲ್ಲಿ ರಾಷ್ಟ್ರದ ಭದ್ರತೆ ಮತ್ತು ಸಾಮರಸ್ಯಕ್ಕೆ ಅಪಾಯಕಾರಿ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ನಮ್ಮ ವಿನಂತಿ ಏನೆಂದರೆ ತುಮಕೂರಿನಲ್ಲಿ ಈ ಸಂಘಟನೆಯ ಎಲ್ಲ ಚಟುವಟಿಕೆಗಳನ್ನು ಗುರುತಿಸಿ ವಿಶೇಷವಾಗಿ ಇಶ್ರತ್ ಶೇಖ್ ಅಹಮದ್ ಅವರ ಕುಟುಂಬ ಮತ್ತು ಅವರ ಸಹಚರರೊಂದಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿಗಾವಹಿಸಬೇಕು. ಅವರ ಪ್ರಚಾರ ಸಭೆಗಳು ಅಥವಾ ಲಿಫ್ಲೆಟ್ಗಳ ಹಂಚಿಕೆಯನ್ನು ತಡೆಗಟ್ಟಬೇಕು. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನು ವಿಶೇಷವಾಗಿ ಎಂಎಫ್ಐನಂತಹ ಸಂಘಟನೆಗಳೊಂದಿಗೆ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ತುಮಕೂರಿನ ಶಾಂತಿ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ನಾವು ತುಮಕೂರಿನ ಮುಸ್ಲಿಂ ಸಮುದಾಯ ಈ ಪಾಕಿಸ್ತಾನ ಮೂಲದ ಸಂಘಟನೆ ಮತ್ತು ಅದರ ಏಜೆಂಟ್ಗಳನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತೇವೆ ಮತ್ತು ನಮ್ಮಿಂದ ಯಾವುದೇ ಸಹಕಾರವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೇವೆ. ಕಾನೂನು ಮತ್ತು ಸಾಮರಸ್ಯವನ್ನು ಕಾಪಾಡಲು ತಕ್ಷಣದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ತುರ್ತು ವಿನಂತಿ ಮಾಡುತ್ತೇವೆ. ಇಂತಿ ತುಮಕೂರಿನ ಮುಸ್ಲಿಂ ಎಲ್ಲ ಸಂಘ ಸಂಸ್ಥೆಗಳ ಮುತುವಲ್ಲಿಗಳು, ವಿದ್ವಾಂಸರು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಎಲ್ಲ ಮುಸಲ್ಮಾನರು ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಈ ಒಕ್ಕೂಟದ ಪರವಾಗಿ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೇವೆ. ಅದರದ ಸಾರಾಂಶ ಏನಪ್ಪ ಅಂತಂದರೆ, ಈ ಮರ್ಕಜಿ ಮಜ್ಲಿಸೆ ಮುಷಾವರ ಇದು ತುಮಕೂರು ಜಿಲ್ಲೆಗೆ ಇಲ್ಲಿರುವ ಎಲ್ಲ ಮುಸ್ಲಿಂ ವಿದ್ವಾಂಸರು ಮತ್ತು ಮುಸ್ಲಿಂ ಸಮಾಜ ಸೇವಕರು ಮತ್ತು ಮುಸ್ಲಿಂ ಮಸೀದಿಗಳು ಎಲ್ಲ ಮುತುವಲ್ಲಿಗಳು ಸೇರಿ ಮಾಡಿರ್ತಕ್ಕಂಥ ಇದೊಂದು ಒಕ್ಕೂಟ ಇದೆ. ಈ ಒಕ್ಕೂಟದ ಪರವಾಗಿ ಇವತ್ತಿನ ದಿವಸ ನಾವು ಮನವಿ ಸಲ್ಲಿಸಿದ್ದೀವಿ. ಈ ಮನವಿ ರೀತಿ ನಮಗೆ ಆಗಬೇಕಾಗಿರೋದು ಅನುಕೂಲ ಏನಪ್ಪ ಅಂತಂದರೆ, ಮುಸಲ್ಮಾನರ ಹೆಸರಿನಲ್ಲಿ, ಇಸ್ಲಾಂ ಹೆಸರಿನಲ್ಲಿ ಅದರ ಮುಖ್ಯಸ್ಥರೆಲ್ಲ ಪಾಕಿಸ್ತಾನದಲ್ಲಿ ಇದ್ರ ಬಗ್ಗೆ ಬೆಂಗಳೂರಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಸೆಪ್ಟೆಂಬರಿಂದ ಬಹಳ ಕಾರ್ಯಚಟುವಟಿಕೆ ಆಗಿ ಪೊಲೀಸ್ ಇಲಾಖೆಯವರು ಅವ್ರ ಬಗ್ಗೆ ಬೇಕಾದ ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಹೋದ ಸತಿ ದೀನದಯಾಳ್ ಅಂಜುಮನ್ ಅಂತ ಇದೆ, ಅದೇನೇ ಬರೋ ನಾಮಕರಣ ಅದು ನಾವು UAPID ಬ್ಯಾನ್ ಆಯಿತು ಅದನ್ನ ಫೈನಲಿ. ಯಾಕಂದರೆ ಬಾಂಬ್ಗಳೆಲ್ಲ ಚರ್ಚ್ಗಳೆಲ್ಲ ಬಾಂಬ್ ಹಾಕಿ ಮುಸಲ್ಮಾನರು ಮಾಡಿದ್ರು ಅಂತ ಮಾಡಿದ್ರು, ವ್ಯಾನಲ್ಲೆಲ್ಲ ಬಾಂಬ್ ಹಾಕಿದ್ರು. ಅದ್ರ ಬಗ್ಗೆ ಎಲ್ಲ ಆಗಿದ್ದು ಈಗ ಸೆರೆವಾಸದಲ್ಲಿ ಭಾಳ ಅವರು ಇದು ಇದ್ದಾರೆ. ಅವ್ರೇನು ಮಾಡಿದ್ದಾರೆ, ದೀನದಯಾಳ್ ಅಂಜುಮನ್ನ ಹೆಸರನ್ನ ಮರುನಾಮಕರಣ ಮಾಡಿದ್ರು. ಈಗ ಗೌಹರ್ಶಾಹಿ ಸೆಕ್ಟ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಮಾಡಿಕೊಂಡು ಮತ್ತೆ ದೇಶದಲ್ಲಿ ತುಮಕೂರಲ್ಲೇ ಅಂತ ಅಲ್ಲ, ಬೇರೆ ಕಡೆ ಅಲ್ಲ, ಇದಕ್ಕೆ ಮುಂಚೆ 3-4 ತಿಂಗಳು ಮುಂಚೆ ಸೆಪ್ಟೆಂಬರ್ ತಿಂಗಳಿಂದಲೇ ಬೆಂಗಳೂರಲ್ಲಿ ಇದನ್ನೆಲ್ಲ ಮಾಡಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೆದಿದೆ. ಅವ್ರ ಬಗ್ಗೆ ಬೇಕಾದಷ್ಟು ತನಿಖೆಗಳು ಅದರ ನಡೀತಾ ಇದೆ. ಈಗ ಸ್ವಲ್ಪ ಫರ್ಟೈಲ್ ಲ್ಯಾಂಡ್ ತುಮಕೂರು ಇಲ್ಲಿಗೆ ಅವರು ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿಂದ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಮಗೆ ಅದು ಡೀಟೇಲ್ ಆಗಿ ಗೊತ್ತಿಲ್ಲ. ಈ ನಡುವೆ ನಮ್ಗೆ ಗೊತ್ತಾಗ್ತದೆ ಹೆಡ್ ಕ್ವಾರ್ಟರ್ಸ್ ಮಾಡಿದಾರಲ್ಲ ಆ ಜಾಗದವ್ರಿಗೆ. ನನ್ನ ಹೆಸರು ನಯಾಜ್ ಅಹಮದ್. ಗೌಹರ್ಶಾಹಿ ಅನ್ನೋನು 1977ರಲ್ಲಿ ಪಾಕಿಸ್ತಾನದಲ್ಲಿ ಗೌಹರ್ ಅನ್ನೋ ಜಾಗದಲ್ಲಿ ಬೆಳೀತಾನೆ. ಅವನು ಫಸ್ಟ್ ಬಿಸ್ನೆಸ್ ಮಾಡ್ತಾನೆ. ಬಿಸ್ನೆಸ್ ಮಾಡ್ಬಿಟ್ಟು ಆಮೇಲೆ ಮತದಂಧೆಗೆ ಇಳಿತಾನೆ. 10 ವರ್ಷ ಆದ್ಮೇಲೆ ಮತದಂಧೆಗೆ ಇಳಿದ್ಬಿಟ್ಟು ಅವನೇನ್ ಮಾಡ್ತಾನೆ, ಇಸ್ಲಾಂ ಅಲ್ಲಿ ಏನ್ ಹೇಳಿದ್ದಾರೆ, ಲಾಸ್ಟ್ 14ನೇ ಸೆಂಚುರಿ 1400 ಇಯರ್ಸ್ ಬಂದಾಗ ಒಬ್ರು ಇಮಾಮ್ ಮೆಹದಿ ಅಂತ ಒಬ್ರು ಪ್ರವಾದಿ ಬರ್ತಾರೆ, ಅವ್ರ ಜೊತೆ ಈಸಾ ಅಲೈಹಿಸ್ಸಲಾಂ ಜೀಸಸ್ ಅವರು ಬರ್ತಾರೆ ಅನ್ನೋದು ಒಂದು ಉಲ್ಲೇಖನಗಳಿವೆ. ಮುಂದೆ ಕಾಲಜ್ಞಾನದ ತರ ಕುರಾನ್ ಅಲ್ಲಿ ಹೇಳಿದ್ದಾರೆ. ಅವನೇನ್ ಮಾಡ್ತಾನೆ, ಅದನ್ನೇ ತಗೊಂಡ್ಬಿಟ್ಟು ಅದರಲ್ಲಿ ಲಕ್ಷಣಗಳು ಹೇಳಿದ್ದಾರೆ. ಅವ್ರ ಹೆಸರು ಯಾವ ತರ ಇರುತ್ತೆ, ಅವ್ರು ಹೇಗೆ ಕಾಣಿಸ್ತಾರೆ, ಅವ್ರ ಹೆಸರು ಅವ್ರ ಲಕ್ಷಣಗಳು. ಹಜರೆ ಅಸ್ವದ್ ಒಂದು ಕಲ್ಲಿದೆ ಕಾಬಾ ಹತ್ರ, ಅವ್ರ ಫೇಸ್ ಅದ್ರಲ್ಲಿ ಕಾಣಿಸುತ್ತೆ. ಆಮೇಲೆ ಚಂದ್ರದಲ್ಲಿ ಅವ್ರ ಫೇಸ್ ಕಾಣಿಸುತ್ತೆ, ಸೂರ್ಯದಲ್ಲಿ ಅವ್ರ ಫೇಸ್ ಕಾಣಿಸುತ್ತೆ. ಆ ತರ ಎಲ್ಲ ಏನ್ ಮಾಡ್ತಾನೆ, ಅನಿಮೇಟೆಡ್ ಫೋಟೋಸ್, ಪ್ರಿಂಟೆಡ್ ಫೋಟೋಸ್ ಹಾಕೊಂಡ್ಬಿಟ್ಟು ಇವಂದೇ ಒಂದು ಗೌಹರ್ ಶಾಹಿ ಅನ್ನೋದು ಪುಸ್ತಕ ಬರೀತಾನೆ. ಪುಸ್ತಕ ಬರೆದ್ಬಿಟ್ಟು ಏನ್ ಮಾಡ್ತಾನೆ, ಪಾಕಿಸ್ತಾನದಲ್ಲಿ ಪ್ರಚಾರ ಮಾಡುವಾಗ ಪಾಕಿಸ್ತಾನದಲ್ಲಿ ಅವನಿಗೆ ನಿರ್ಬಂಧ ಹೇಳ್ತಾರೆ. ಯಾಕಂದ್ರೆ ಅವನೇನ್ ಹೇಳ್ತಾನೆ, ನಾನು ಈಗ ರಬ್ಬುಲ್ ಅರ್ಬಾಬ್, ಎಲ್ಲಾ ದೇವರನ್ನು ಸಾಕುವನು ನಾನು ಅಂತ ಹೇಳ್ತಾನೆ. ಅದು ಹೇಳೋದು ತಪ್ಪು. ಇಸ್ಲಾಂ ಧರ್ಮದಲ್ಲಿ ಒಬ್ಬರೇ ದೇವರು, ಒಂದೇ ಕುರಾನ್, ಒಬ್ಬರೇ ಪ್ರವಾದಿ, ಒಂದೇ ಕಾಬಾ, ಆ ತರ ಇರೋದು. ಅದಾದ್ಮೇಲೆ ಆ ತರ ಹೇಳಿದಾಗ ಏನಾಗುತ್ತೆ, ಅವನ ಮೇಲೆ ಬ್ಯಾನ್ ಆಗುತ್ತೆ. ಅವನ ಮೇಲೆ ಬ್ಯಾನ್ ಆದಾಗ ಏನ್ ಹೇಳ್ತಾನೆ, ಇವನು 2002ರಲ್ಲಿ ಡಿಸಪಿಯರ್ ಆಗ್ಬಿಡ್ತಾನೆ, ಪಬ್ಲಿಕ್ ಲೈಫ್ ಇಂದ ಹೋಗ್ಬಿಡ್ತಾನೆ. ಆದ್ರೆ ಇವ್ರ ಅನುಯಾಯಿಗಳು
ಯೂನುಸ್ ಅಲ್ ಗೌಹರ್ ಅನ್ನೋನು ಅವನು UK ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ, ಇದು ಮತದಂಧೆ ಚೆನ್ನಾಗಿದೆಯಲ್ಲ ಅಂತ